ಎಸ್ ಷಡ್ಯಂತ್ರ 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 ಈ ಷಡ್ಯಂತ್ರದ ಸೂತ್ರಧಾರಿಗಳನ್ನ SIT ಅಧಿಕಾರಿಗಳು ಪ್ರತಿ ಕ್ಷಣವೂ ಕೂಡ ಅವರನ್ನ ಗ್ರಿಲ್ಲು ಮತ್ತೊಂದು ಕಡೆ ಡ್ರಿಲ್ಲು ಅನ್ನುವಂಥದ್ದು ಸಹಜವಾಗಿ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಈಗ ಹಣ ಎಲ್ಲಿಂದ ಬಂತು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಸ್ತಾಪ ಆಗ್ತಾ ಇದೆಯಲ್ಲ. ಜನ್ಮ ಜಾಲಾಟ ಆಡ್ಬಿಡ್ತಾ ಇದ್ದಾರೆ. ಇನ್ನು ಷಡ್ಯಂತ್ರ ಸೂತ್ರದ ಜನ್ಮ ಜಾಲಾಟ ಕೇಳಿದ SIT ಚಿನ್ನಯ್ಯನಿಗೆ ಹಣದ ಬಲ ತುಂಬಿದವರಿಗೆ ಬಣ್ಣ ಬಯಲಾಗ್ತಾ ಇದೆ. ನೋಡಿ, ಚಿನ್ನಯ್ಯನ ಹಣ ನೆರವು ನೀಡಿದವರ ಜನ್ಮ ಜಾಲಾಡ್ತಾ ಇದೆ. SIT ಅಧಿಕಾರಿಗಳು ಡಿಜಿಟಲ್ ಹಣ ವರ್ಗಾವಣೆ ವಿವಾಹವನ್ನ ಭೇದಿಸಿದ್ದಾರೆ. SIT ಚಿನ್ನಯ್ಯನಿಗೆ ಹಣ ವರ್ಗಾಯಿಸಿದ್ರ ಮಟ್ಟಣ್ಣವರ ಪತ್ನಿ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈಗ ಮಟ್ಟಣ್ಣವರ ಪತ್ನಿ ನೋಡಿ, ಚಿನ್ನಯ್ಯನ ಮಗಳ ಅಕೌಂಟ್ಗೆ ಬಿತ್ತು ಕಾಸು. ನೋಡಿ, ಷಡ್ಯಂತ್ರ ಹಣದಿದ್ದಕ್ಕೆ ಸಿಕ್ತಾ ಬಕ್ಷಿಸು ಅನ್ನುವಂತ ಪ್ರಶ್ನೆ. ಹೌದಾ, ನಿಜವಾಗ್ಲೂ ಕೂಡ ಚಿನ್ನಯ್ಯನ ಮಗಳ ಅಕೌಂಟ್ಗೆ ಗಿರೀಶ್ ಮಟ್ಟಣ್ಣವರ ಪತ್ನಿ ಹಣ ಹಾಕಿದ್ಯಾಕೆ? ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ಈಗ ಚಿನ್ನಯ್ಯನ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಬುರ್ಡೆ ಗ್ಯಾಂಗ್ ನಲ್ಲಿ ಇವ್ರು ಮಾತ್ರ ಇದ್ದಾರೆ, ಅವ್ರು ಮಾತ್ರ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಆದ್ರೆ ಈಗ ಯಾರ್ಯಾರ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಮನೆ ಮಂದಿ ಮಠ ಎಲ್ಲವೂ ಕೂಡ ಒಂದ್ ಕಡೆ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ರೋಶ್ನಿ. ಈಗ ಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನಿಗೆ ಹಣ ಯಾರು ಏನ್ ಕತೆ ಅನ್ನುವಂಥದ್ದು, ಮಗಳ ಅಕೌಂಟ್ಗೆ ಹಣ ಬಂದು ಬಿದ್ದಿದೆಯಲ್ಲ, ಯಾರು ಹಾಕರು, ಏನ್ ಕತೆ, ಸೊ ಯಾಕೆ ಇವ್ರು ಹಾಕಿದ್ರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. SIT ಅಧಿಕಾರಿಗಳು ಕೂಡ ಈ ಹಣದ ವರ್ಗಾವಣೆ ವಿವಾಹವನ್ನ ಭೇದಿಸೋದಕ್ಕೆ ಸಾಕಷ್ಟು ಕಸರತ್ತನ್ನ ಪಡಿತಾ ಇದ್ದಾರೆ. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಒಂದು ಕಡೆ ತಿಮ್ಮರೊಡ್ಡಿ ಅವರ ಆಪ್ತ ಆಗಿರುವಂತಹ ಗಣೇಶನ ಹೆಸರು ಪ್ರಸ್ತಾಪ ಆಗಿತ್ತು. 11 ಜನರ ಕೂಡ ಒಂದಿಷ್ಟು ವಿಚಾರಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು 5-6 ಜನ ವಿಚಾರಣೆಯೂ ಕೂಡ ಆಯಿತು, ಇನ್ನೊಂದಿಷ್ಟು ಜನ ಬಾಕಿ ಇತ್ತು. ಅದಾದ ನಂತರ ಇದೀಗ ಗಿರೀಶ್ ಮಟ್ಟಣ್ಣವರ ಪತ್ನಿ ಹೆಸರು ಕೂಡ ಒಂದಿಷ್ಟು ಪ್ರಸ್ತಾಪ ಆಗ್ತಾ ಇದೆ. ಚಿನ್ನಯ್ಯನ ಮಗಳ ಅಕೌಂಟ್ಗೆ ಯಾಕೆ ಇವರು ದುಡ್ಡು ಹಾಕಿದ್ರು? ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರ ಮಾಡುವಂತ ರೂಪಿಸೋದಕ್ಕೋಸ್ಕರನೇ ಒಂದ್ ಕಡೆ ಬಕ್ಷೀಸ್ ಸಿಕ್ಬಿಡ್ತಾ? ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದ್ ಕಡೆ ಬಕ್ಷೀಸ್ ಅನ್ನುವಂಥದ್ದು ಏನಿದೆ ಗೊತ್ತಾ? ಸೊ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡದಂತ ಸಂದರ್ಭದಲ್ಲಿ, ಘನಂದಾರಿ ಕೆಲಸ ಮಾಡದಂತ ಸಂದರ್ಭದಲ್ಲಿ ತಗೊಳಪ್ಪ ಬಕ್ಷೀಸ್ ಅಂತ ಕೊಡ್ತಾರೆ. ಅದೇ ರೀತಿ ಇವರಿಗೂ ಕೂಡ ಕೊಟ್ಬಿಟ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಈಗ ಮೂಡ್ತಾ ಇರುವಂತದ್ದು ರೋಶ್ನಿ. ಎಸ್, ಇಲ್ಲ ನೋಡಿ, ಆತರ ಯಾಕೋ ಅನಿಸ್ತಾ ಇಲ್ಲ. ಇದು ಬಹುಶಃ ಇವಾಗ ನೀವೇನ್ ಬಕ್ಷೀಸ್ ಅಂತ ಹೇಳಿದ್ರು ಮೇ ಬಿ ಆತರ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಒಂದು 18-19 ದಿನ ಶೋಧ ಕಾರ್ಯ ನಡೆದಿತ್ತು. ಶೋಧ ಕಾರ್ಯ ನಡೆದ ಸಂದರ್ಭದಲ್ಲಿ ಎಲ್ಲಾ ಮುಗಿದು ಹೋದ್ಮೇಲೆ ಚಿನ್ನಯ್ಯ ಉಲ್ಟಾ ಹೊಡಿತಾನೆ. ಉಲ್ಟಾ ಹೊಡೆದಾದ್ಮೇಲೆ ಅಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ಏನ್ ಹೇಳ್ತಾನೆ ಅಂತಂದ್ರೆ, ಇದೆಲ್ಲವೂ ನಾನು ಕೇವಲ ದುಡ್ಡಿಗೋಸ್ಕರ ಮಾಡಿದೆ ಅಂತ ಆತ ಒಪ್ಕೊಂಡಿರ್ತಾನೆ ಅಲ್ವಾ. ಬಹುಶಃ ಇದು ಬಕ್ಷಿಸೋ ಅಥವಾ ಟಿಪ್ಸ್ ಏನೋ ಇರಲ್ಲ ಅಂತ ಅನ್ಕೋತೀನಿ ನಾನು. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ನಾನು ಹಣಿಕೆ ಮಾಡಿರೋದು ಅಂತ ಹೇಳಿ ಮೊದಲನೇದಾಗಿ ಚಿನ್ನಯ್ಯ ಹೇಳಿರೋಂಥದ್ದು. ಆದ್ರೂ ಕೂಡ ಹೇಳಕ್ಕಾಗಲ್ಲ ಚಿನ್ನಯ್ಯ ಯಾವ ಟೈಮಲ್ಲಿ ಏನ್ ಉಲ್ಟಾ ಹೊಡಿತಾನ ಅಂತ ಗೊತ್ತಿಲ್ಲ. ಈಗಾಗಲೇ ಸ್ವಇಚ್ಛಾ ಹೇಳಿಕೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಕೂಡ ಬೇರೆ ಬೇರೆ ಯೂಟ್ಯೂಬರ್ಸ್ ಈ ಕೇಸಲ್ಲಿ ಹಣ ಬರ್ತಾ ಇದೆ, ಬೇರೆ ದೇಶದಿಂದ ಫಂಡಿಂಗ್ ಆಗ್ತಾ ಇದೆ, ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಅದೇ ವಿಚಾರವಾಗಿ ಇಡಿ ಕೂಡ ಈ ಒಂದು ಕೇಸಲ್ಲಿ ಎಂಟ್ರಿ ಕೊಡ್ತಾ ಇದೆ. ಒಂದ್ ಸ್ವಲ್ಪ ಎಲ್ಲಾ ಅಕೌಂಟ್ಸ್ ಗಳು ಕೂಡ ಜಾಲ ಆಡ್ತಾ ಇದೆ. ಈಗಾಗ್ಲೇ ಎಲ್ಲರ ಅಕೌಂಟ್ಸ್ ಕೂಡ ಜಾಲ ಆಡ್ತಾ ಇರುವಂತದ್ದೇ ಇಡಿ ಕೂಡ. ಹಾಗಾಗಿ ಇದೀಗ ಯಾರ್ಯಾರ ಅಕೌಂಟ್ಗೆ ಬಂದಿದೆ ಸಹಜವಾಗಿ ಚಿನ್ನಯ್ಯ ಪತ್ನಿಗೂ ಕೂಡ ಅವ್ರ ಅಕೌಂಟ್ ಕೂಡ ಏನು ಪರಿಶೀಲನೆ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲಿಗೆ ಎಷ್ಟು ಹಣ ಬಂದಿದೆ, ಎಲ್ಲಿಂದ ಬಂದಿದೆ, ಏನಕ್ಕೆ ಬಂತು, ಯಾರು ಕಳಿಸಿದ್ರು, ಎಷ್ಟು ಕಳಿಸಿದ್ರು, ಯಾವ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿದೆ. ಅದ್ರಲ್ಲೂ ಈ ಹಿಂದೆ ಏನ್ ಆರೋಪ ಕೇಳಿ ಬರ್ತಾ ಇತ್ತು ಅಂದ್ರೆ ಅವರು ಕ್ಯಾಶ್ ವ್ಯವಹಾರ ಮಾಡ್ತಾ ಇದ್ರು, ಯಾಕೆ ಗೊತ್ತಾಗ್ಬಾರ್ದು ಅಂತ ಹೇಳಿ. ಆದ್ರೂ ಕೂಡ ನೋಡಿ, ಕಳ್ಳ ಹೆಂಗಿದ್ರು ಕೂಡ ತಗ್ಲಾಕೊಳ್ಳೋದೇ ಅಲ್ವಾ. SIT ಅವರು ಇದ್ದಾರೆ, ಇಡಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಏನೋ ಒಂದ್ ಸಿಕ್ಕೇ ಅಂತ. ಹೌದು, ಯಾರಿದ್ದಾರೆ, ಏನ್ ಕತೆ, ಇದ್ರ ಹಿಂದೆ ಯಾವ ರೀತಿ ಷಡ್ಯಂತ್ರ ರೂಪಿಸಿದ್ರು. ಈ ಹಣ ಅನ್ನುವಂತ ವರ್ಗಾವಣೆ ಅಂತ ಸಂದರ್ಭದಲ್ಲಿ ಡಿಜಿಟಲ್ ಆದಾಗ ಯಾರೇ ಆದ್ರೂ ಕೂಡ, ಎಂತ ಕ್ರಿಮಿನಲ್ ಆದ್ರೂ ಕೂಡ ಒಂದು ಡಿಜಿಟಲ್ ವರ್ಗಾವಣೆ ಆದಂತ ಸಂದರ್ಭದಲ್ಲಿ, ಒಂದು ಕಡೆ ಹಣ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಸಿಗ್ತಾರೆ. ಈಗ ಮಟ್ಟಣ್ಣವರ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಕೇವಲ ಗಿರೀಶ್ ಮಟ್ಟಣ್ಣವರು ಮಾತ್ರ ಭಾಗಿಯಾಗಿದ್ದಾರಾ ಅಥವಾ ಇವ್ರ ಪತ್ನಿಯೂ ಕೂಡ ಭಾಗಿಯಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಇಡೀ ಫ್ಯಾಮಿಲಿಯನ್ನ ಒಂದು ಕಡೆ ಎಲ್ಲಿ ಎಂಟ್ರಿ ಮಾಡಿಬಿಟ್ರ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ವಾಹಿನಿಗಳಿಗೆ ಒಂದಿಷ್ಟು ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಅವರು ಮಾಡುವಂತ ಆರೋಪಗಳಾಗಿರ್ಬೋದು, ಅವರು ಹೇಳುವಂತ ಆರೋಪಗಳಾಗಿರ್ಬೋದು, ನಿಜವಾಗ್ಲೂ ಕೂಡ ಅವರು ಎಲ್ಲವೂ ಕೂಡ ಸತ್ಯವನ್ನ ಮಾತಾಡ್ತಾ ಇದ್ದಾರಾ ಅಥವಾ ಇಲ್ವಾ, ಸುಳ್ಳನ್ನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಾತುಗಳು ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಬರಬೇಕಾಗಿರುವಂತದ್ದು. ಎಸ್, ಅದ್ರ ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ಗಳಿದಾವೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ.
ನೋಡಿ ನೆಕ್ಸ್ಟ್ ಬ್ರೇಕಿಂಗ್ ಅಲ್ಲಿ ಏನಿದೆ ಅಂತಂದ್ರೆ, ಚಿನ್ನಯ್ಯ ನಿಮಗೆ ಗೊತ್ತಾ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಹಣ ಕಳಿಸಿದ್ರಿ ಅನ್ನುವಂತ ಪ್ರಶ್ನೆ. ಮಟ್ಟಣ್ಣನವರ್ ಪತ್ನಿಗೆ ಅಧಿಕಾರಿಗಳಿಂದ ಮೆಗಾ ಡ್ರಿಲ್ ಮಾಡಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ್ ಪತ್ನಿ ಖಾತೆಯಿಂದ ಹಣ ವರ್ಗಾವಣೆ ಆಯ್ತಾ? ಮಟ್ಟಣ್ಣನವರ್ ಪತ್ನಿ ಫೋನ್ ಪೇ ನಿಂದ ಹಣ ವರ್ಗಾವಣೆ ಆಯ್ತಾ? ಫೋನ್ ಪೇ ಏನಾದ್ರೂ ಬಳಸಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು. ಚಿನ್ನಯ್ಯನನ್ನ ಮನೆಯಲ್ಲಿ 3 ದಿನ ನೆಲೆಸಿದ್ದ. ನನ್ನ ಗಂಡ ಹೇಳಿದಕ್ಕೆ ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಮಾಡಿದ್ದೀವಿ. SIT ಮುಂದೆ ಸತ್ಯ ತೆರೆದಿಟ್ಟಿದ್ದಾರೆ ಮಟ್ಟಣ್ಣನವರ್ ಪತ್ನಿ. ನೋಡಿ, ಚಿನ್ನಯ್ಯ ನಮ್ಮ ಮನೆಯಲ್ಲಿ 3 ದಿನ ಇದ್ದ, ನನ್ನ ಗಂಡ ಹೇಳಿದ್ರು, ಹಾಗಾಗಿ ಚಿನ್ನಯ್ಯನಿಗೆ ಈ ಒಂದು ಹಣವನ್ನ ವರ್ಗಾವಣೆ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರಂತೆ ಗಿರೀಶ್ ಮಟ್ಟಣ್ಣನವರ್ ಪತ್ನಿ. ಯಾಕೆ ಅಂತಂದ್ರೆ ಇವ್ರ ಖಾತೆಯಿಂದನೇ ಹಣ ಹೋಗಿರೋಂಥದ್ದು. ಹಾಗಾಗಿ ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ಹಣ ಕಳಿಸಿದ್ರಿ? ಎಲ್ಲವೂ ಚಿನ್ನಯ್ಯ ಹೇಗ್ ಪರಿಚಯ ಆದ್ರು, ಅಥವಾ ಮಟ್ಟಣ್ಣವರ್ ಅವರ ಪತ್ನಿಗೂ ಚಿನ್ನಯ್ಯನಿಗೂ ಏನ್ ಸಂಬಂಧ ಇದೆ, ಏನ್ ಲಿಂಕ್ ಇದೆ, ಇವರಿಬ್ರು ಹೇಗ್ ಪರಿಚಯ ಆದ್ರು, ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಹೋಗ್ತಾ ಇದೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಈಗ SIT ಮುಂದೆ ಒಂದಿಷ್ಟು ಎಲ್ಲವೂ ಕೂಡ ಸತ್ಯವನ್ನ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಅಲ್ಲ. ಈ ಹಿಂದೆ ಟಿ ಜಯಂತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರ ಮನೆಯಲ್ಲೂ ಕೂಡ ಈ ಚಿನ್ನಯ್ಯ ಇದ್ದ. ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಅವರ ಪತ್ನಿ ಮಾತಾಡುವಂತ ಲೆಕ್ಕಾಚಾರದಲ್ಲೇ, ನೋಡಿ ನನ್ನ ಗಂಡ ಬಹಳಷ್ಟು ಹೋರಾಟಗಾರ, ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾನೆ, ಯಾರಿಗೆ ಅನ್ಯಾಯ ಆಗಿದೆ, ಈ ಹಿಂದೆ ವೇದವಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಆಗಿರುವಂತಹ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಗಂಡ ಬಹಳಷ್ಟು ಹೋರಾಟವನ್ನ ಮಾಡಿದ್ದಾನೆ. ಬಹಳಷ್ಟು ಅಂದ್ರೆ ಆಟೆ ಕಾರ್ಯಕರ್ತ ಹೋರಾಟ ಮಾಡುವಂಥದ್ದು. ಟಿ ಜಯಂತ್ ಅವರ ಹೋರಾಟಗಳನ್ನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಹೌದಪ್ಪ, ಹೆಮ್ಮೆ ಅನಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಪತ್ನಿ ಒಂದ್ ಕಡೆ ವಾದ ಮಾಡಿದ್ರು. ಆ ಸಂದರ್ಭದಲ್ಲಿ ಚಿನ್ನಯ್ಯ ಕೂಡ ಅವರ ಮನೆಯಲ್ಲಿದ್ದ. 2-3 ದಿನಗಳ ಕಾಲ ಒಂದಿಷ್ಟು ಮಾತುಕತೆ ನಡೆಸಿದ್ರು, ಊಟವೂ ಕೂಡ ಹಾಕಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡಿದ್ರು. ಯಾಕೆ ಇಲ್ಲಿ ಗಿರೀಶ್ ಮಟ್ಟಣ್ಣವರ ಮನೆಯಲ್ಲಿ ಇರಬಾರ್ದು ಚಿನ್ನಯ್ಯ? ಇಲ್ಲೂ ಕೂಡ ಅವರಿಗೆ ಪರಿಚಯ ಆಗಿರಬಹುದಲ್ವಾ? ಯಾಕೆ ಪರಿಚಯ ಆಗಿಲ್ವಾ, ಏನ್ ಕಥೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಈಗ SIT ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಗಿರೀಶ್ ಮಟ್ಟಣ್ಣವರ ಪತ್ನಿಗೆ ಒಂದಿಷ್ಟು SIT ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳಿದಾರಂತೆ. ಹೀಗಂತೆ ಹಾಗಂತೆ, ಯಾಕೆ ದುಡ್ಡು ಕಳಿಸಿದ್ರಿ, ನಿಮಗೆ ಚಿನ್ನಯ್ಯಗೆ ಏನ್ ಸಂಬಂಧ, ಯಾವ ರೀತಿಯಾಗಿ ಪರಿಚಯ ಆದ್ರು, ಗಿರೀಶ್ ಮಟ್ಟಣ್ಣವರಿಂದ ಪರಿಚಯ ಆಗಿದ್ರಾ, ಹೇಗೆ ನಿಮ್ಮ ಮನೆಗೆ ಏನಾದ್ರೂ ಬಂದಿದ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮಾಡಿರ್ತಾರೆ. ಈ ಹಣ ಕಳಿಸೋದಕ್ಕೆ ಕಾರಣ ಏನು? ಸೊ ಈ ವರ್ಗಾವಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬೇರೆ ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಏನಾದ್ರೂ ಇತ್ತ, ಯಾವ ಉದ್ದೇಶದಿಂದ ಕಳಿಸಿದ್ರಿ ನೀವು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಈ ಫೋನ್ ಪೇ